Dear students, I am K. Prabhakar Rao. In this session, I present a brief talk or a lecture on the Indo-Gangetic river basins. It is one of the subtopic of the chapter The Geographical Features of India. ಪ್ರಿಯ ವಿದ್ಯಾರ್ಥಿಗಳೇ, ನಾನು ಕೆ ಪ್ರಭಾಕರ್ ರಾವ್. ಈ ಸೆಷನ್ನಲ್ಲಿ ಸಿಂಧು ಗಂಗಾ ನದಿ ಬಯಲು ಪ್ರದೇಶದ ಕುರಿತು ಒಂದು ಪುಟ್ಟ ಉಪನ್ಯಾಸವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ತಮಗೆಲ್ಲ ತಿಳಿದಿರುವ ಹಾಗೆ ಈ ವಿಷಯ ಅಂದರೆ ಇವತ್ತಿನ ಉಪನ್ಯಾಸದ ವಿಷಯ ಭಾರತದ ಭೌಗೋಳಿಕ ಲಕ್ಷಣಗಳು ಮತ್ತು ಅವುಗಳ ಪ್ರಭಾವ ಈ ಅಧ್ಯಾಯದ ಒಂದು ಉಪಭಾಗವಾಗಿದೆ. ಇನ್ ದ ಪ್ರೀವಿಯಸ್ ಸೆಷನ್ಸ್ ವಿ ಹ್ಯಾವ್ ಡಿಸ್ಕಸ್ಡ್, ಹಿಂದಿನ ಅವಧಿಗಳಲ್ಲಿ ನಾವು ಈ ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. In the first session, we have discussed the geographical features of India, its introduction, how the geographical features influenced Indian culture and civilization. It means the role of geographical features. ನಾವು ಈ ಮೊದಲನೇ ಅವಧಿಯಲ್ಲಿ ಭಾರತದ ಭೌಗೋಳಿಕ ಲಕ್ಷಣಗಳ ಒಂದು ಪ್ರಸ್ತಾವನೆಯನ್ನು ಅಥವಾ ಪೀಠಿಕೆಯನ್ನು ಚರ್ಚೆ ಮಾಡಿದ್ದೇವೆ. ಹೇಗೆ ಭೌಗೋಳಿಕ ಲಕ್ಷಣಗಳು ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆಯ ಮೇಲೆ ಪ್ರಭಾವ ಬೀರಿದೆ ಅನ್ನುವುದನ್ನು ನಾವು ಚರ್ಚೆ ಮಾಡಿದ್ದೇವೆ. ಇನ್ ದ ಸೆಕೆಂಡ್ ಸೆಷನ್ ವಿ ಹ್ಯಾವ್ ಡಿಸ್ಕಸ್ಡ್ ದ ಬೇಸಿಕ್ ಫಿಸಿಕಲ್ ಫೀಚರ್ಸ್ and significance of the Himalayas and its influence on Indian history. ಎರಡನೇ ಅವಧಿಯಲ್ಲಿ ನಾವು ಹಿಮಾಲಯ ಪರ್ವತ ಶ್ರೇಣಿಯ ಲಕ್ಷಣಗಳೇನು, ಅದರ ಮಹತ್ವವೇನು, ಹಾಗೆಯೇ ಅದು ಭಾರತದ ಮೇಲೆ ಅಂದರೆ ಭಾರತದ ಇತಿಹಾಸದ ಮೇಲೆ, ಸಂಸ್ಕೃತಿ ಮತ್ತು ನಾಗರಿಕತೆಯ ಮೇಲೆ ಯಾವ ರೀತಿಯಲ್ಲಿ ಪ್ರಭಾವ ಬೀರಿದೆ ಅನ್ನುವುದನ್ನು ನೋಡಿದ್ದೇವೆ. ಇನ್ ದಿಸ್ ಸೆಷನ್, ಇಟ್ ಮೀನ್ಸ್ ಇನ್ ದ ಪ್ರೆಸೆಂಟ್ ಸೆಷನ್, ಈ ಒಂದು ಅವಧಿಯಲ್ಲಿ ಅಂದರೆ ಈಗಿನ ಅವಧಿಯಲ್ಲಿ, ಲೆಟ್ ಅಸ್ ಸಿ ಆರ್ ಲೆಟ್ ಅಸ್ ಡಿಸ್ಕಸ್, ಈಗ ನೋಡೋಣ ಅಥವಾ ಚರ್ಚಿಸೋಣ, ದ ಇಂಡೋ-ಗಂಗಾಟಿಕ್ ರಿವರ್ ಬೇಸಿನ್ಸ್, ಇಟ್ಸ್ ಇಂಪಾರ್ಟೆನ್ಸ್ ಆ್ಯಂಡ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ಇಂಡಿಯನ್ ಹಿಸ್ಟ್ರಿ. ಸಿಂಧೂ ಗಂಗಾ ನದಿ ಬಯಲು ಪ್ರದೇಶದ ಪ್ರಾಮುಖ್ಯತೆ ಮತ್ತು ಅದು ಭಾರತದ ಇತಿಹಾಸದ ಮೇಲೆ ಬೀರಿರುವ ಪ್ರಭಾವವನ್ನು ನೋಡೋಣ. ಅಂದರೆ ಯಾವ ರೀತಿ ಅದು ಒಂದು ಭೌಗೋಳಿಕ ಅಸ್ತಿತ್ವವನ್ನು ಹೊಂದಿದೆ, ಅದರ ಪ್ರಾಮುಖ್ಯತೆ ಏನು, ಮತ್ತು ಅದು ಭಾರತದ ಇತಿಹಾಸದಲ್ಲಿ ಅಂದರೆ ಸಂಸ್ಕೃತಿ ಮತ್ತು ನಾಗರಿಕತೆಯನ್ನು ರೂಪಿಸುವಲ್ಲಿ ಯಾವ ರೀತಿ ಪಾತ್ರ ವಹಿಸಿದೆ ಅನ್ನುವುದನ್ನು ಸಂಕ್ಷಿಪ್ತವಾಗಿ ನಾವು ಈ ಉಪನ್ಯಾಸದಲ್ಲಿ ನೋಡ್ತೇವೆ. ಇಂಡೋ-ಗಂಗಾಟಿಕ್ ಬೇಸಿನ್ ಈಸ್ ಆಲ್ಸೋ ಕಾಲ್ಡ್ ನಾರ್ದರ್ನ್ ಪ್ಲೈನ್ಸ್ ಆ್ಯಂಡ್ ದೇ ಆರ್ ದ ಲಾರ್ಜೆಸ್ಟ್ ಫರ್ಟೈಲ್ ಪ್ಲೈನ್ಸ್ ಡಾಮಿನೇಟೆಡ್ ಬೈ 3 rivers, ದ ಇಂಡಸ್, ದ ಗಂಗೇಸ್ ಆ್ಯಂಡ್ ದ ಬ್ರಹ್ಮಪುತ್ರ. ಸಿಂಧೂ ಗಂಗಾ ನದಿ ಬಯಲು ಪ್ರದೇಶವು ಉತ್ತರದ ಮೈದಾನವೆಂದು ಕರೆಯಲ್ಪಟ್ಟಿದೆ. ಆ ಮೈದಾನ ಪ್ರದೇಶಗಳು ಅತ್ಯಂತ ವಿಶಾಲವಾದ ಫಲವತ್ತಾದ ಮೈದಾನದ ಪ್ರದೇಶಗಳಾಗಿವೆ. ಆ ಪ್ರದೇಶವು ರೂಪಿತವಾಗಿರೋದು 3 ಮುಖ್ಯ ನದಿಗಳಿಂದ. ಒಂದು ಸಿಂಧೂ ನದಿ ಅಥವಾ ಇಂಡಸ್, ಎರಡನೆಯದು ಗಂಗಾ ನದಿ ಮತ್ತು ಮೂರನೆಯದು ಬ್ರಹ್ಮಪುತ್ರ. ದ ಗಂಗೇಸ್, ದ ಇಂಡಸ್ ಆ್ಯಂಡ್ ದ ಬ್ರಹ್ಮಪುತ್ರ ಆ್ಯಂಡ್ ದೇರ್ ಟ್ರಿಬ್ಯೂಟರೀಸ್ supplied perennial water source throughout the year.
ಈ 3 ನದಿಗಳು ಅಂದರೆ ಗಂಗೆ, ಸಿಂಧು ಮತ್ತು ಬ್ರಹ್ಮಪುತ್ರ, ಈ 3 ನದಿಗಳ ಹಲವು ಉಪನದಿಗಳು ವರ್ಷವಿಡೀ ಈ ಪ್ರದೇಶಕ್ಕೆ ನಿರಂತರವಾಗಿ ನೀರಿನ ಒಂದು ಸೌಲಭ್ಯವನ್ನು ನೀಡಿವೆ. ಅಂದರೆ ವರ್ಷವಿಡೀ ನೀರು ಹರಿಯತಕ್ಕಂಥ ನದಿಗಳು ಈ 3 ಆಗಿವೆ. ದ ಇಂಡಸ್ ವಿಚ್ ಗೇವ್ ದ ನೇಮ್ ಆಫ್ ಇಂಡಿಯಾ ಟು ದಿಸ್ ಕಂಟ್ರಿ, ರೈಸಿಂಗ್ ಇನ್ ದ ಟಿಬೇಟಿಯನ್ ಪ್ಲೇಟ್ಯೂ, runs west and northwest, finally joined by its 5 tributary rivers. ಪ್ರಮುಖ ನದಿಯಾದ ಸಿಂಧೂ ನದಿ ಯಾವುದರಿಂದ ಭಾರತಕ್ಕೆ ಹಿಂದೂಸ್ತಾನ, ಇಂಡಿಯಾ ಎಂಬ ಹೆಸರು ಬಂದಿದೆ, ಆ ನದಿಯು ಟಿಬೇಟ್ ಪ್ಲೇಟ್ಯೂನಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿದು ಆನಂತರ ವಾಯುವ್ಯಕ್ಕೆ ಹರಿದು ಅಂತಿಮವಾಗಿ ತನ್ನ 5 ಉಪನದಿಗಳನ್ನು ಕೂಡಿಕೊಳ್ಳುತ್ತೆ. ಜೀಲಂ, ಚೀನಾಬ್, ರಾವಿ, ಬಿಯಾಸ್, ಸಟ್ಲೇಸ್ ಎಂಬುದು ಅದರ 5 ಟ್ರಿಬ್ಯೂಟರಿ ರಿವರ್ಸ್ ಅಥವಾ ಉಪನದಿಗಳಾಗಿವೆ. ಇನ್ನೊಂದು ಮುಖ್ಯ ನದಿ ದ ಗಂಗಾ, ವಿಚ್ ರೈಸಸ್ ಇನ್ ದ ಹಿಮಾಲಯಾಸ್, ರನ್ಸ್ ಇನ್ ದ ಹಿಲ್ಲಿ ಟ್ರ್ಯಾಕ್ಟ್ ಅಪ್ ಟು ಹರಿದ್ವಾರ್ ಆ್ಯಂಡ್ ಎಂಟರ್ಸ್ ದ ಪ್ಲೈನ್. ಗಂಗಾ ನದಿಯು ಹಿಮಾಲಯದಲ್ಲಿ ಹುಟ್ಟಿ ಅಲ್ಲಿಂದ ಹಿಲ್ಲಿ ಟ್ರ್ಯಾಕ್ಟ್ ಮೂಲಕ ಹರಿದು ಹರಿದ್ವಾರದ ತನಕವೂ ಸಾಗಿ ಬಂದು ಆನಂತರ ಅದು ಮೈದಾನದ ಪ್ರದೇಶವನ್ನು ಪ್ರವೇಶ ಮಾಡುತ್ತೆ. ಇಟ್ಸ್ ಮೇನ್ ಟ್ರಿಬ್ಯೂಟರಿ ರಿವರ್ ದ ಯಮುನಾ, ಅದರ ಮುಖ್ಯ ಉಪನದಿ ಯಮುನಾ, ಜಾಯಿನ್ಸ್ ದ ಗಂಗಾಸ್ ಅಟ್ ಅಲಹಾಬಾದ್, ಅದು ಅಲಹಾಬಾದ್ನಲ್ಲಿ ಗಂಗಾ ನದಿಯನ್ನು ಕೂಡಿಕೊಳ್ಳುತ್ತದೆ. ದ ಏರಿಯಾ ಬಿಟ್ವೀನ್ ದೀಸ್ ರಿವರ್ಸ್ ಈಸ್ ಕಾಲ್ಡ್ ದ ದೋಅಬ್ ಏರಿಯಾ. ಈ ಪ್ರದೇಶ ಏನಿದೆ, 2 ನದಿಗಳ ನಡುವಿನ ಪ್ರದೇಶ, ಸಮಾನಾಂತರವಾಗಿ ಹರಿಯುವ ಈ ನದಿಗಳ ಮಧ್ಯದ ಪ್ರದೇಶವನ್ನು ದೋಅಬ್ ಪ್ರದೇಶವೆಂದು ಕರೀತಾರೆ. ದ ಗಂಗಾಟಿಕ್ ಪ್ಲೈನ್ ಇಸ್ ಡಿವೈಡೆಡ್ ಇಂಟು 4 regions. ಗಂಗಾ ನದಿಯ ಮೈದಾನದ ಪ್ರದೇಶವನ್ನು 4 ಪ್ರದೇಶಗಳಾಗಿ ವಿಭಾಗಿಸಲಾಗಿದೆ ಅಥವಾ ಗುರುತಿಸಲಾಗಿದೆ. ಬಾಬರ್ ಬೆಲ್ಟ್, ತೆರಾಯ್ ಬೆಲ್ಟ್, ಬಂಗಾರ್ ಬೆಲ್ಟ್ ಆ್ಯಂಡ್ ಖಾದರ್ ಬೆಲ್ಟ್ ಎಂದು ಅವುಗಳನ್ನು ಕರೆಯಲಾಗುತ್ತೆ. ದ ಇಂಡೋ ಗಂಗಾಟಿಕ್ ರಿವರ್ ಬೇಸಿನ್ ಈಸ್ ದ ವರ್ಲ್ಡ್ಸ್ most extensive region of alluvial soil deposited by the numerous rivers. ಈ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶವೇನಿದೆ, ಪ್ರಪಂಚದಲ್ಲಿಯೇ ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಪ್ರದೇಶ. ಕೇವಲ ವಿಸ್ತಾರವಾದ ಪ್ರದೇಶ ಮಾತ್ರವಲ್ಲ, ಹಲವು ನದಿಗಳು ತಂದು ಹಾಕಿದ ಮೆಕ್ಕಲು ಮಣ್ಣಿನಿಂದ ಕೂಡಿರ್ತಕ್ಕಂಥ ವಿಶಾಲವಾಗಿರ್ತಕ್ಕಂಥ ಪ್ರದೇಶ. ದ ಗ್ರೇಟ್ ಪ್ಲೈನ್ಸ್ ಆಫ್ ಇಂಡಿಯಾ ಆರ್ ಕವರ್ಡ್ ವಿತ್ ಒನ್ ಆಫ್ ದ ಮೋಸ್ಟ್ ಪ್ರೊಡಕ್ಟಿವ್ ಸಾಯಿಲ್ ಆಫ್ ದ ವರ್ಲ್ಡ್. ಈ ಮೈದಾನದ ಪ್ರದೇಶವು, ಭಾರತದ ಈ ಮೈದಾನದ ಪ್ರದೇಶವು, ಮಹಾನ್ ಪ್ರದೇಶವು ಪ್ರಪಂಚದಲ್ಲಿಯೇ ಅತ್ಯಂತ ಫಲವತ್ತಾದ ಮಣ್ಣನ್ನು ಹೊಂದಿರುವ ಪ್ರದೇಶ. ದ ಪ್ಲೈನ್ಸ್ ಆರ್ ಫ್ಲಾಟ್ ಆ್ಯಂಡ್ ಮೋಸ್ಟ್ಲಿ ಟ್ರೀಲೆಸ್, ಮೇಕಿಂಗ್ ಇಟ್ ಹೆಲ್ಪ್ಫುಲ್ ಫಾರ್ ಇರಿಗೇಷನ್ ಥ್ರೂ ಕ್ಯಾನಲ್ಸ್. ಈ ಪ್ರದೇಶವು ಮಟ್ಟಸವಾಗಿದೆ, ಬಹುತೇಕ ಮರಗಳಿಲ್ಲದ ಪ್ರದೇಶವಾಗಿದೆ. ನೀರಾವರಿಗೆ ಕಾಲುವೆಯ ಮೂಲಕ ನೀರಾವರಿ ಸೌಲಭ್ಯವನ್ನು ಒದಗಿಸಲಿಕ್ಕೆ ಬಹಳ ಸಹಕಾರಿಯಾಗಿರ್ತಕ್ಕಂಥ ಪ್ರದೇಶ ಆಗಿದೆ. ಹೀಗೆ ನಾವು ಈ ಪ್ರದೇಶದ ಒಂದು ಭೌಗೋಳಿಕ ಅಂಶಗಳನ್ನು ಗಮನಿಸ್ಬೋದು. ಹಿಮಾಲಯ ಪರ್ವತ ಶ್ರೇಣಿಯ ದಕ್ಷಿಣಕ್ಕೆ ಈ ಪ್ರದೇಶವು ಬರೋದನ್ನು ಅಥವಾ ಇರುವುದನ್ನು ತಾವು ಭೂಪಟದಲ್ಲಿ ಗಮನಿಸ್ಬೋದು. ದ ಇಂಡೋ ಗಂಗಾಟಿಕ್ ಪ್ಲೈನ್ಸ್ ಈಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಡೆನ್ಸ್ಲಿ ಪಾಪ್ಯುಲೇಟೆಡ್ ಏರಿಯಾ ಡ್ಯೂ ಟು ಇಟ್ಸ್ ಫರ್ಟೈಲ್ ಲ್ಯಾಂಡ್. ಆ ಪ್ರದೇಶ ಬಹು ಫಲವತ್ತಯುತವಾಗಿರುವುದರಿಂದ ಅದು
ಜನನಿಬಿಡ ಪ್ರದೇಶವೂ ಕೂಡ ಆಗಿದೆ. ಅಂದರೆ ಬಹುಸಂಖ್ಯೆಯ ಜನರು ಈ ಮೈದಾನದ ಪ್ರದೇಶದಲ್ಲಿ ವಾಸವಾಗಿದ್ದಾರೆ. ಮೋಸ್ಟ್ ಆಫ್ ದಿ ರಿವರ್ಸ್ ಫ್ಲೋ ಇನ್ ದ ನಾರ್ದರ್ನ್ ಪ್ಲೈನ್ ಆಫ್ ಇಂಡಿಯಾ ಆರ್ ಪೆರೇನಿಯಲ್ ಇನ್ ನೇಚರ್ ವಿಚ್ ಮೇಕ್ಸ್ ಅಗ್ರಿಕಲ್ಚರ್ ಮೋರ್ ಸಸ್ಟೈನೇಬಲ್. ಈಗಾಗಲೇ ನಾನು ಹೇಳಿದ ಹಾಗೆ ಉತ್ತರ ಭಾರತದಲ್ಲಿ ಹರಿಯತಕ್ಕಂಥ ಬಹುತೇಕ ನದಿಗಳು ನಿರಂತರವಾಗಿ ಹರಿತವೆ. ಹಾಗಾಗಿ ಅವು ಕೃಷಿಗೆ ಹೆಚ್ಚು ಪೂರಕವಾಗಿ ಅಥವಾ ಕೃಷಿಗೆ ಹೆಚ್ಚು ಸಹಕಾರಿಯಾಗಿ ಆ ಮೈದಾನದ ಪ್ರದೇಶ ಇದೆ. ದ ಇಂಡೋ ಗಂಗಾಟಿಕ್ ಪ್ಲೈನ್ಸ್ ಆರ್ ಆಫನ್ ಟರ್ಮ್ಡ್ ಆಸ್ ದ ಗ್ರ್ಯಾನರಿ ಆಫ್ ಇಂಡಿಯಾ. ಅನೇಕ ಬಾರಿ ಈ ಮೈದಾನದ ಪ್ರದೇಶವನ್ನು ಭಾರತದ ಕಣಜ ಅಂತ ಹೇಳಿ ಕರೀತಾರೆ. ದ ಸಾಯಿಲ್ಸ್ ಆಫ್ ದಿಸ್ ರೀಜನ್ ಹ್ಯಾವ್ ದ ಕೆಪಾಸಿಟಿ ಟು ಗ್ರೋ ಎನಿ ಕ್ರಾಪ್. ಇಲ್ಲಿಯ ಮಣ್ಣು ಯಾವುದೇ ಬೆಳೆಯನ್ನು ಬೆಳೆಯಲು ಕೂಡ ಶಕ್ತವಾಗಿರುವುದು ನಾವು ನೋಡ್ಬೋದಾಗಿದೆ. ದಿಸ್ ರೀಜನ್ ವಾಸ್ ನೋನ್ ಆಸ್ ಆರ್ಯಾವರ್ತ ಇನ್ ಏನ್ಷಿಯಂಟ್ ಪೀರಿಯಡ್, ವಿಚ್ ಹ್ಯಾಸ್ ಆಲ್ವೇಸ್ ಬೀನ್ ದ ಸೆಂಟರ್ ಆಫ್ ಇಂಡಿಯನ್ ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಕಲ್ಚರಲ್ ಲೈಫ್. ಈ ಪ್ರದೇಶವನ್ನು ನಮ್ಮ ಪ್ರಾಚೀನ ಕಾಲದಲ್ಲಿ, ಅಂದರೆ ನಮ್ಮ ಪ್ರಾಚೀನ ಭಾರತದ ಇತಿಹಾಸದ ಸಂದರ್ಭದಲ್ಲಿ ಆರ್ಯಾವರ್ತ ಎಂದು ಕರೆಯಲಾಗಿದೆ. ಈ ಪ್ರದೇಶವು ಭಾರತದ ರಾಜಕೀಯ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಜೀವನದ ಒಂದು ಕೇಂದ್ರವಾಗಿ ಯಾವಾಗಲೂ ಕೂಡ ಪಾತ್ರ ವಹಿಸಿದೆ. ದಿಸ್ ಈಸ್ ದ ಹಾರ್ಟ್ ಲ್ಯಾಂಡ್ ಆಫ್ ಇಂಡಿಯಾ. ಇದನ್ನು ನಾವು ಭಾರತದ ಹೃದಯ ಭೂಮಿ ಅಂತ ಹೇಳಿ ಕರಿಬೋದು. ಹೇಗೆ ಜೀವಿಗೆ ಹೃದಯವು ಮುಖ್ಯವೋ, ಎಲ್ಲದ ಚಟುವಟಿಕೆಗಳ ಕೇಂದ್ರವಾಗಿರುತ್ತೋ, ಹಾಗೆಯೇ ಈ ಪ್ರದೇಶವು ಕೂಡ ಭಾರತಕ್ಕೆ ಅತ್ಯಂತ ಮುಖ್ಯವಾದದ್ದು ಮತ್ತು ಭಾರತದ, ಅದರಲ್ಲೂ ಉತ್ತರ ಭಾರತದ ಚಟುವಟಿಕೆಗಳ ಒಂದು ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ಆಗಿದೆ. ಇಟ್ ವಾಸ್ ಇನ್ ದ ವ್ಯಾಲಿ ಆಫ್ ದ ಇಂಡಸ್ ದಟ್ ದ ಅರ್ಲಿಯೆಸ್ಟ್ ಹರಪ್ಪನ್ ಕಲ್ಚರ್ ಡೆವಲಪ್ಡ್ ಆ್ಯಂಡ್ ಫ್ಲೋರಿಶ್ಡ್. ಇನ್ ಫ್ಯಾಕ್ಟ್ ದ ಇಂಡಸ್ ಈಸ್ ಟು ಸಿಂಧ್ ವಾಟ್ ದ ನೈಲ್ ಈಸ್ ಟು ಈಜಿಪ್ಟ್. ಈಗ ನಾವು ಈ ಒಂದು ಪ್ರದೇಶವು ಇತಿಹಾಸದ ಮೇಲೆ ಅಥವಾ ಭಾರತದ ಸಂಸ್ಕೃತಿ ಮತ್ತು ನಾಗರಿಕತೆಯ ಮೇಲೆ, ಅಂದರೆ ಭಾರತದ ಇತಿಹಾಸದ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅನ್ನುವುದನ್ನು ನೋಡ್ತಾ ಇದ್ದೇವೆ. ಈ ಪ್ರದೇಶ, ಅಂದರೆ ಸಿಂಧೂ ಕಣಿವೆಯ ಪ್ರದೇಶ, ಅದು ಎಂತಹ ಪ್ರದೇಶವೆಂದರೆ ಇಲ್ಲಿಯವರೆಗೂ ಕೂಡ ಭಾರತದ ಮೊದಲ ನಾಗರಿಕತೆ ಎಂದು ಪರಿಗಣಿಸಲಾದ ಹರಪ್ಪ ನಾಗರಿಕತೆ ಅಥವಾ ಹರಪ್ಪ ಸಂಸ್ಕೃತಿಯು ಬೆಳವಣಿಗೆ ಹೊಂದಿದ, ಅಭಿವೃದ್ಧಿ ಹೊಂದಿದ ಒಂದು ಪ್ರದೇಶ ಆಗಿದೆ. ಇಟ್ ವಾಸ್ ಇನ್ ದ ವ್ಯಾಲಿ ಆಫ್ ದ ಇಂಡಸ್ ದಟ್ ದ ಅರ್ಲಿಯೆಸ್ಟ್ ಹರಪ್ಪನ್ ಕಲ್ಚರ್ ಆರ್ ಹರಪ್ಪ ಕಲ್ಚರ್ ಡೆವಲಪ್ಡ್ ಆ್ಯಂಡ್ ಫ್ಲೋರಿಶ್ಡ್. ಇನ್ ಫ್ಯಾಕ್ಟ್, ವಾಸ್ತವವಾಗಿ ಅಥವಾ ನಿಜವಾಗಿ ಹೇಳೋದಾದರೆ, ದ ಇಂಡಸ್ ಈಸ್ ಟು ಸಿಂಧ್ ವಾಟ್ ದ ನೈಲ್ಸ್ ಈಸ್ ಟು ಈಜಿಪ್ಟ್. ಈಜಿಪ್ಟಿಗೆ ನೈಲ್ ನದಿ ಹೇಗೋ ಹಾಗೆ ಸಿಂಧ್ಗೆ ಇಂಡಸ್ ನದಿ ಅಥವಾ ಸಿಂಧೂ ನದಿ ಅಂತ ಹೇಳ್ಬೋದು. ಇಟ್ ವಾಸ್ ಇನ್ ದ ರೀಜನ್ ಆಫ್ ಸಪ್ತ ಸಿಂಧು ದ ಆರ್ಯನ್ ಸಿವಿಲೈಸೇಷನ್ ಡೆವಲಪ್ಡ್ ಆ್ಯಂಡ್ ಲೇಟರ್ ಆನ್ ದ ವೇದಿಕ್ ಕಲ್ಚರ್ ಪ್ರಾಸ್ಪರ್ಡ್ ಇನ್ ದ ವೆಸ್ಟರ್ನ್ ಗಂಗಾಟಿಕ್ ಪ್ಲೈನ್. ಈ ಪ್ರದೇಶದಲ್ಲಿಯೇ ಸಪ್ತ ಸಿಂಧು ಅಂತೇಳಿ ಏನನ್ನು, ಯಾವ ಪ್ರದೇಶವನ್ನು ಕರೀತಾರೆ, ಸಪ್ತ ಸಿಂಧು ಎಂದು ಕರೆಯಲ್ಪಟ್ಟಂಥ ಪ್ರದೇಶದಲ್ಲಿ ಆರ್ಯ ನಾಗರಿಕತೆ ಬೆಳವಣಿಗೆ ಹೊಂದಿದೆ. ನಂತರದಲ್ಲಿ ಆರ್ಯ ನಾಗರಿಕತೆ ಅಥವಾ ವೇದಿಕ ನಾಗರಿಕತೆ ಅಥವಾ ವೇದಿಕ ಸಂಸ್ಕೃತಿ ಅಂತೇಳಿ ಏನು ನಾವು ಕರೀತಾ ಇದ್ದೇವೆ, ಅದು ಗಂಗಾ ನದಿಯ ಬಯಲು ಪ್ರದೇಶದಲ್ಲಿ ಬೆಳವಣಿಗೆ ಹೊಂದಿರೋದನ್ನು, ಅಭಿವೃದ್ಧಿಗೆ ಹೊಂದಿರೋದನ್ನು ನಾವು ಗಮನಿಸ್ಬೋದಾಗಿದೆ. ಎಮರ್ಜಿಂಗ್ ಆಫ್ ಟೌನ್ಸ್, ವೈಡ್ ಸ್ಪ್ರೆಡ್ ಯೂಸ್ ಆಫ್ ಐರನ್ ಟೂಲ್ಸ್ ಆ್ಯಂಡ್ ವೆಪನ್ಸ್ ಹೆಲ್ಪ್ಡ್ ದ ಫಾರ್ಮೇಷನ್ ಆಫ್ ಸ್ಟೇಟ್ಸ್ ಇನ್ ದಿಸ್ ರೀಜನ್. ಈ ಪ್ರದೇಶದಲ್ಲಿ ಹೆಚ್ಚು ಕಬ್ಬಿಣದ ಟೂಲ್ಸ್ಗಳನ್ನು, ಸಾಧನಗಳನ್ನು ಮತ್ತು ಆಯುಧಗಳನ್ನು ಬಳಸಿದ್ದು ಹಾಗೂ ನಗರಗಳು ಹುಟ್ಟಿಕೊಂಡಿದ್ದು ಮುಂದೆ
ರಾಜ್ಯ ರಚನೆ ಆಗಲಿಕ್ಕೆ ಕಾರಣ ಆಗಿದೆ. ತಾವು ಮುಂದಿನ ಸೆಷನ್ಗಳಲ್ಲಿ ನೋಡ್ತೀರಿ ಭಾರತದ ರಾಜಕೀಯ ಇತಿಹಾಸವನ್ನು. ಆರಂಭದ ಮಹಾಜನಪದಗಳು, ಗಣರಾಜ್ಯಗಳು ಈ ಒಂದು ಪ್ರದೇಶದಲ್ಲಿ, ಅಂದರೆ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶದಲ್ಲಿ ಅವು ಹುಟ್ಟುಕೊಂಡಿರೋದನ್ನು ಅಥವಾ ರಚನೆ ಆಗಿರುವುದನ್ನು, ರೂಪುಗೊಂಡಿರುವುದನ್ನು ನಾವು ನೋಡ್ಬೋದು. ದ ಹಿಸ್ಟಾರಿಕಲ್ ಎಂಪೈರ್ಸ್ ಆಫ್ ಏನ್ಷಿಯಂಟ್ ಇಂಡಿಯಾ ಲೈಕ್ ಮೌರ್ಯಾಸ್, ಗುಪ್ತಾಸ್, ವರ್ಧನಾಸ್ ಆ್ಯಂಡ್ ದ ಮೊಘಲ್ಸ್ ವರ್ ಎಸ್ಟಾಬ್ಲಿಷ್ಡ್ ಇನ್ ದ ವಾಸ್ಟ್ ಪ್ಲೈನ್. ಈ ವಿಶಾಲವಾದ ಮೈದಾನದಲ್ಲಿ ಐತಿಹಾಸಿಕ ಸಾಮ್ರಾಜ್ಯಗಳು, ಪ್ರಾಚೀನ ಭಾರತದ ಐತಿಹಾಸಿಕ ಸಾಮ್ರಾಜ್ಯಗಳು, ಮೌರ್ಯರು, ಗುಪ್ತರು, ವರ್ಧನರು, ದೆಹಲಿಯ ಸುಲ್ತಾನರು, ಮೊಘಲರು ಮೊದಲಾಗಿರ್ತಕ್ಕಂಥ ಸಾಮ್ರಾಜ್ಯಗಳು ಇಲ್ಲಿ ಸ್ಥಾಪನೆ ಆದದ್ದನ್ನು, ಆಳ್ವಿಕೆ ನಡೆಸಿದ್ದನ್ನು ನಾವು ಗಮನಿಸ್ಬೋದು. ಅಂದರೆ ಈ ಮೈದಾನದ ಪ್ರದೇಶವು ಆ ರೀತಿಯ ಸಾಮ್ರಾಜ್ಯಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣವಾಯಿತು. ಕೇವಲ ಮಹಾಜನಪದಗಳು ಮಾತ್ರವಲ್ಲ, ಗಣರಾಜ್ಯಗಳು ಮಾತ್ರ ಅಲ್ಲ, ದೊಡ್ಡ ಸಾಮ್ರಾಜ್ಯಗಳು ಕೂಡ ಈ ಪ್ರದೇಶದಲ್ಲಿ ಹುಟ್ಟುವುದಕ್ಕೆ ಕಾರಣ ಆ ವಿಶಾಲವಾಗಿರ್ತಕ್ಕಂಥ ಮೈದಾನದ ಪ್ರದೇಶ, ಅಂದರೆ ಫಲವತ್ತಾದ ಮೈದಾನದ ಪ್ರದೇಶ. ಸಮ್ ಆಫ್ ದ ಹಿಸ್ಟಾರಿಕಲ್ ಬ್ಯಾಟಲ್ಸ್ ಲೈಕ್ ಕುರುಕ್ಷೇತ್ರ, ತರೈನ್, ಪಾಣಿಪಟ್, ಪ್ಲಾಸಿ ಆ್ಯಂಡ್ ಬಕ್ಸಾ ಟುಕ್ ಪ್ಲೇಸ್ ಇನ್ ದಿಸ್ ರೀಜನ್. ಹಲವು ಐತಿಹಾಸಿಕ ಯುದ್ಧಗಳು, ಮಹಾಭಾರತದ ಕಾಲದ ಕುರುಕ್ಷೇತ್ರ, ಆನಂತರ ಭಾರತದ ಇತಿಹಾಸಕ್ಕೆ ಮಹತ್ವದ ತಿರುವನ್ನು ಕೊಟ್ಟ 2 ತರೈನ್ ಕದನಗಳು, 3 ಪಾಣಿಪಟ್ ಕದನಗಳು, ಆಧುನಿಕ ಇತಿಹಾಸದಲ್ಲಿ ಪ್ರಧಾನ ಪಾತ್ರ ವಹಿಸಿದ ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳು ಮೊದಲಾದ ಪ್ರಮುಖ ಕದನಗಳು ಸೇರಿದಂತೆ ಹಲವು ಕದನಗಳು ಈ ಪ್ರದೇಶದಲ್ಲಿ ನಡೆದಿರೋದನ್ನು ನಾವು ನೋಡ್ಬೋದು. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ಸಾಮ್ರಾಜ್ಯಗಳ ಉದಯ, ನಗರಗಳ ಉದಯ ಮತ್ತು ಯುದ್ಧಗಳು ನಡೆದಿರೋ ಅಂಥದ್ದು ತೋರಿಸುವಂಥದ್ದು ಈ ಮೈದಾನದ ಪ್ರದೇಶ ಯಾವಾಗಲೂ ಕೂಡ ಒಂದು ಕ್ರಿಯಾಶೀಲವಾದ ಅಂತಹ ಚಟುವಟಿಕೆಗಳಿಂದ ತುಂಬಿಕೊಂಡಿತ್ತು ಅಂತ. ದಿಸ್ ಏರಿಯಾ ಈಸ್ ನೋನ್ ಫಾರ್ ಹೈ ಯೀಲ್ಡಿಂಗ್ ಆಫ್ ಡಿಫರೆಂಟ್ ಕ್ರಾಪ್ಸ್. ದಿಸ್ ಫರ್ಟಲ್ ಏರಿಯಾ ಸರ್ವ್ಸ್ ಆಸ್ ದ ಫುಡ್ ಬೌಲ್ ಫಾರ್ ದಿ ಪೀಪಲ್ ಆಫ್ ಅವರ್ ಕಂಟ್ರಿ. ಈ ಏರಿಯಾ ಅತ್ಯಂತ ಅಧಿಕವಾದ ಅಥವಾ ಹೆಚ್ಚಿನ ಉತ್ಪಾದನೆಯ ಬೆಳೆಗಳ ಉತ್ಪಾದನೆಗೆ ಪ್ರಸಿದ್ಧವಾಗಿದೆ. ಇದನ್ನು, ಈ ಫಲವತ್ತಾದ ಪ್ರದೇಶವನ್ನು ಭಾರತದ ಆಹಾರದ ಬಟ್ಟಲು ಅಂತ ಹೇಳಿ ಕರೀತಾರೆ. ನಮ್ಮ ದೇಶದ ಜನರಿಗೆ ಆಹಾರವನ್ನು ಒದಗಿಸುವಲ್ಲಿ ಈ ಪ್ರದೇಶದ ಪಾತ್ರ ಬಹಳ ಮುಖ್ಯ. ಎಕನಾಮಿಕಲಿ ಎ ಲಾರ್ಜ್ ನಂಬರ್ ಆಫ್ ಇಂಡಸ್ಟ್ರೀಸ್ ಆರ್ ಲೊಕೇಟೆಡ್ ಇನ್ ದಿಸ್ ಏರಿಯಾ, ಮೇಕಿಂಗ್ ಇಟ್ ಎ ಸೋರ್ಸ್ ಆಫ್ ಲೈವ್ಲಿಹುಡ್. ಆರ್ಥಿಕವಾಗಿ ಇನ್ನೂ ಒಂದು ಅಂಶ ಹೇಳೋದಾದರೆ, ಅಪಾರ ಸಂಖ್ಯೆಯ ಕೈಗಾರಿಕೆಗಳು ಈ ಪ್ರದೇಶದಲ್ಲಿ ಇದ್ದು ಅವು ಜನರ ಜೀವನಕ್ಕೆ ಆಧಾರವಾಗಿವೆ. ದ ಫರ್ಟಿಲಿಟಿ ಆ್ಯಂಡ್ ಪ್ರಾಸ್ಪೆರಿಟಿ ಆಫ್ ದಿಸ್ ಪ್ಲೈನ್ ಆ್ಯಂಡ್ ಇಟ್ಸ್ ಅ ಡೆನ್ಸ್ ಪಾಪ್ಯುಲೇಷನ್ ಹ್ಯಾವ್ ಅಟ್ರಾಕ್ಟೆಡ್ ನ್ಯೂಮರಸ್ ಇನ್ವೇಡರ್ಸ್. ಈ ಪ್ರದೇಶದ ಫಲವತ್ತತೆ, ಈ ಪ್ರದೇಶದ ಸುಭಿಕ್ಷತೆ, ಈ ಮೈದಾನ ಪ್ರದೇಶದ್ದು ಅಲ್ಲಿರುವ ಜನಸಂಖ್ಯೆ, ಇವುಗಳು ಹಲವು ದಾಳಿಕೋರರನ್ನು ಭಾರತಕ್ಕೆ ಆಕರ್ಷಿಸಿವೆ. ಹೀಗಾಗಿ ನಾವು ಭಾರತದ ಇತಿಹಾಸದಲ್ಲಿ ಭಾರತಕ್ಕೆ ಹಲವು ಸಂಖ್ಯೆಯಲ್ಲಿ ವಿದೇಶಿ ದಾಳಿಕಾರರು ಬಂದದ್ದನ್ನು, ಅದರಲ್ಲಿ ಕೆಲವರು ಇಲ್ಲೇ ರಾಜ್ಯವನ್ನು ಸ್ಥಾಪನೆ ಮಾಡಿ ಆಳ್ವಿಕೆ ನಡೆಸಿದ್ದನ್ನು, ಹಾಗೆ ಆಳ್ವಿಕೆ ನಡೆಸಿದ ಕೆಲವರಲ್ಲಿ ಇಲ್ಲಿಯ ಸಂಸ್ಕೃತಿಯೊಳಗೆ ಕೆಲವು ವಿದೇಶಿಯರು ಒಂದಾಗಿ ಹೋದದ್ದನ್ನು ನಾವು ಭಾರತದ ಇತಿಹಾಸದಲ್ಲಿ ಮುಖ್ಯವಾಗಿ ಗಮನಿಸ್ಬೋದಾಗಿದೆ. ಈ ರೀತಿಯ ವಿದೇಶಿಯರ ದಾಳಿಗೆ ಅಥವಾ ಹೊರಗಿನವರ ದಾಳಿಗೆ ಭಾರತ ಪಾತ್ರವಾಗಲಿಕ್ಕೆ ಬಹಳ ಮುಖ್ಯವಾದ ಕಾರಣ ಈ ಒಂದು ನದಿ ಬಯಲು ಪ್ರದೇಶ ಅಂತ ಹೇಳಿ ನಾವು ಹೇಳ್ಬೋದಾಗಿದೆ. ದ ಇಂಡೋ ಗಂಗಾಟಿಕ್ ಪ್ಲೈನ್ಸ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಫಾರ್ ದಿ ರೈಸ್ ಆಫ್ ಅರ್ಬನ್ ಸೆಂಟರ್ಸ್, ಕಲ್ಚರಲ್ ಆ್ಯಂಡ್ ಟ್ರೇಡಿಂಗ್ ಸೆಂಟರ್ಸ್, ಪರ್ಟಿಕ್ಯುಲರ್ಲಿ ಆನ್ ದಿ ರಿವರ್ ಬ್ಯಾಂಕ್ಸ್. ಈ ಮೈದಾನದ ಪ್ರದೇಶವು
ಮುಖ್ಯವಾಗಿ ದಂಡೆಯ ಮೇಲಿರ್ತಕ್ಕಂಥ ಪ್ರದೇಶವು ಅನೇಕ ನಗರ ಕೇಂದ್ರಗಳು, ಸಾಂಸ್ಕೃತಿಕ ಕೇಂದ್ರಗಳು, ವ್ಯಾಪಾರದ ಕೇಂದ್ರಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಆಗಿವೆ. ಹಾಗೆಯೇ ಧಾರ್ಮಿಕವಾಗಿ ಹೇಳೋದಾದರೆ, ಇಟ್ ವಾಸ್ ಇನ್ ದ ಗಂಗಾ ಜಮುನಾ ದೋಬ್ ರೀಜನ್ ದಟ್ ದ ಗ್ರೇಟ್ ರಿಲಿಜಿಯಸ್ ಮೂವ್ಮೆಂಟ್ ಲೈಕ್ ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಒರಿಜಿನೇಟೆಡ್. ಗಂಗಾ ಜಮುನಾ ನದಿಗಳ ದೋಬ್ ಪ್ರದೇಶದಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿರುವಂತೆ ಮಹಾಧಾರ್ಮಿಕ ಚಳುವಳಿಗಳು ನಡೆದಿದ್ದಾವೆ. ಆ ಪ್ರದೇಶದಲ್ಲಿ ಬಹು ಪ್ರಸಿದ್ಧವಾಗಿರ್ತಕ್ಕಂಥ ಜೈನ ಮತ ಮತ್ತು ಬೌದ್ಧ ಧರ್ಮಗಳು ಹುಟ್ಟಿಕೊಂಡಿರೋದನ್ನು ನಾವು ನೋಡ್ಬೋದು. ಆನಂತರವೂ ಕೂಡ ಹಲವು ಪಂಥಗಳು ಈ ಮೈದಾನದ ಪ್ರದೇಶದಲ್ಲಿ ಹುಟ್ಟಿಕೊಂಡಿವೆ. ಮಧ್ಯಕಾಲೀನದಲ್ಲಿ ಕೂಡ ಈ ಪ್ರದೇಶ ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನು ಕಂಡಿದೆ. ತಾವೆಲ್ಲ ಕಬೀರ್ ಮಹಾತ್ಮ, ನಾನಕ್, ಮೀರಾಬಾಯಿ ಮೊದಲಾದ ಸಂತರ ಹೆಸರನ್ನು ಕೇಳಿರ್ಬೋದು. ಅವರ ಪ್ರಯತ್ನದಿಂದ ಮಧ್ಯಕಾಲೀನದಲ್ಲಿ ಭಾರತೀಯ ಸಮಾಜವನ್ನು ಒಂದುಗೂಡಿಸ್ತಕ್ಕಂಥ ಪ್ರಯತ್ನ ನಡೆದದ್ದು ಈ ಮೈದಾನದ ಪ್ರದೇಶದಲ್ಲಿ. ರಿಲಿಜಿಯಸ್ ಟೆಕ್ಸ್ಟ್ಸ್ ಲೈಕ್ ವೇದಾಸ್, ಉಪನಿಷತ್ಸ್, ಪುರಾಣಾಸ್, ಧರ್ಮಶಾಸ್ತ್ರಾಸ್, ಎಪಿಕ್ಸ್, ರಾಮಾಯಣ ಆ್ಯಂಡ್ ಮಹಾಭಾರತ, ಜೈನ ಆ್ಯಂಡ್ ಬುದ್ಧಿಸ್ಟ್ ಲಿಟರರಿ ವರ್ಕ್ಸ್ ವರ್ ಕಂಪೋಸ್ಡ್ ಇನ್ ದಿಸ್ ರೀಜನ್. ಈ ಪ್ರದೇಶದಲ್ಲಿ ಧಾರ್ಮಿಕ ಗ್ರಂಥಗಳಾಗಿರ್ತಕ್ಕಂಥ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಧರ್ಮಶಾಸ್ತ್ರಗಳು, ಮಹಾಕಾವ್ಯಗಳು ಅಂದರೆ ರಾಮಾಯಣ ಮತ್ತು ಮಹಾಭಾರತ, ಜೈನ ಮತ್ತು ಬೌದ್ಧ ಸಾಹಿತ್ಯ ಕೃತಿಗಳು ಅಥವಾ ಧಾರ್ಮಿಕ ಕೃತಿಗಳು ಈ ಪ್ರದೇಶದಲ್ಲಿ ರಚನೆಯಾಗಿದ್ದಾವೆ. ಅಂದರೆ ಈ ಪ್ರದೇಶ ಒಂದು ಧಾರ್ಮಿಕ ಸಾಹಿತ್ಯವನ್ನು ಸೃಷ್ಟಿಸುವ ತಾಣವೂ ಕೂಡ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ದಿಸ್ ರೀಜನ್ ಈಸ್ ಆಲ್ಸೋ ನೋನ್ ಫಾರ್ ಹೋಲಿ ಪ್ಲೇಸಸ್ ಟು ಹಿಂದೂ ರಿಲಿಜನ್ ಆ್ಯಂಡ್ ಅಟ್ರಾಕ್ಟ್ ಮಿಲಿಯನ್ ಆಫ್ ಪಿಲಿಗ್ರಿಮ್ಸ್. ಈ ಪ್ರದೇಶವು ಪವಿತ್ರವಾದ ಸ್ಥಳಗಳಿಗೂ ಕೂಡ ಪರಿಚಿತವಾಗಿದೆ. ಹಿಂದೂ ಧರ್ಮದ ಅನೇಕ ಹಿಂದೂ, ಬೌದ್ಧ, ಜೈನ ಈ ಧರ್ಮಗಳ ಅನೇಕ ಪವಿತ್ರ ಸ್ಥಳಗಳು ಈ ಮೈದಾನದ ಪ್ರದೇಶದಲ್ಲಿ ಇವೆ. ಅವು ಅಪಾರ ಸಂಖ್ಯೆಯ ಯಾತ್ರಿಗಳನ್ನು ಆಕರ್ಷಿಸ್ತಾ ಇದ್ದಾವೆ. ಉದಾಹರಣೆಗೆ ಹರಿದ್ವಾರ, ಪ್ರಯಾಗ, ಕಾಶಿ, ವಾರಣಾಸಿ, ಮಥುರಾ, ಅಯೋಧ್ಯ, ಸಾರನಾಥ, ಗಯಾ, ಲುಂಬಿನಿವನ, ಕೌಸಂಬಿ, ಕುಶಿನಗರ ಮೊದಲಾದವುಗಳನ್ನು ನಾವು ನೋಡ್ಬೋದು. ದಿಸ್ ಏರಿಯಾ ಆಲ್ಸೋ ಇನ್ಫ್ಲೂಯೆನ್ಸ್ಡ್ ಆನ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್. ಈ ಪ್ರದೇಶವು ಕಲೆ ಮತ್ತು ವಾಸ್ತುಶಿಲ್ಪದ ಮೇಲೂ ಕೂಡ ಪ್ರಭಾವವನ್ನು ಬೀರಿದೆ. ನಿಮ್ಮ ಗಮನಕ್ಕೆ ತರೋದು ಅಂತಂದರೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಾಗರ ಟೆಂಪಲ್ ಸ್ಟೈಲ್, ಮಥುರಾ ಸ್ಟೈಲ್ ಆಫ್ ಸ್ಕಲ್ಪ್ಚರ್, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ವರ್ ಡೆವಲಪ್ಡ್ ಇನ್ ದಿಸ್ ರೀಜನ್. ನಾಗರ ದೇವಾಲಯ ಶೈಲಿ, ಮಥುರಾ ಶಿಲ್ಪಶೈಲಿ, ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಮಧ್ಯಕಾಲೀನದಲ್ಲಿ ರೂಪುಗೊಂಡದ್ದು. ಈ ಕಲೆ ಮತ್ತು ವಾಸ್ತುಶಿಲ್ಪ ಶೈಲಿಗಳು ಈ ಪ್ರದೇಶದಲ್ಲಿ ಡೆವಲಪ್ ಆಗಿದ್ದಾವೆ, ಬೆಳವಣಿಗೆ ಹೊಂದಿದ್ದಾವೆ. ಅಂಡ್ ಆಲ್ಸೋ ದಿಸ್ ರೀಜನ್ ಈಸ್ ಫೇಮಸ್ ಫಾರ್ ಗ್ರೇಟ್ ಆರ್ಟ್ ಸೆಂಟರ್ಸ್. ಈ ಪ್ರದೇಶವು ಪ್ರಸಿದ್ಧವಾದ ಕಲಾ ಕೇಂದ್ರಗಳಿಗೆ ಕೂಡ ಹೆಸರಾಗಿದೆ. ಲೈಕ್ ಖಜುರಾಹೋ, ಕೋನಾರ್ಕ್, ಮೌಂಟ್ ಅಬು, ಮಥುರಾ, ಆಗ್ರಾ, ಭುವನೇಶ್ವರ ಮೊದಲಾದ ಕಲಾ ಕೇಂದ್ರಗಳನ್ನು ನಾವು ಇಲ್ಲಿ ನೋಡ್ಬೋದು. ಇದಲ್ಲದೆ ಈ ಪ್ರದೇಶವು ಶಿಕ್ಷಣದ ಮತ್ತು ಸಾಹಿತ್ಯದ ಬೆಳವಣಿಗೆಗೂ ಕೂಡ ಕಾರಣ ಆಗಿದೆ. ಮೆನಿ ಏನ್ಷಿಯಂಟ್ ಲರ್ನಿಂಗ್ ಸೆಂಟರ್ಸ್ ಲೈಕ್ ಟೆಕ್ಸಿಲಾ, ನಲಂದ, ಕಾಶಿ ಆ್ಯಂಡ್ ಸಾರನಾಥ ವರ್ ಎಮರ್ಜ್ಡ್ ಇನ್ ದಿಸ್ ರೀಜನ್. ತಕ್ಷಶಿಲಾ, ನಳಂದ, ಕಾಶಿ, ಸಾರನಾಥ ಈ ಶೈಕ್ಷಣಿಕ ಕೇಂದ್ರಗಳು ಪ್ರಾಚೀನ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂಥವುಗಳು. ಇವುಗಳು ಈ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದ್ದು, ಹಾಗೆಯೇ ಲಿಟರರಿ ಡೆವಲಪ್ಮೆಂಟ್, ದ ಸ್ಯಾನ್ಸ್ಕ್ರಿಟ್,
ರೀಜನಲ್ ಲ್ಯಾಂಗ್ವೇಜಸ್, ಲೇಟರ್ ಪರ್ಷಿಯನ್ ಆ್ಯಂಡ್ ಹಿಂದಿ. ಸಾಹಿತ್ಯ ಅಭಿವೃದ್ಧಿ ಕೂಡ ಟುಕ್ ಪ್ಲೇಸ್ ಇನ್ ದಿಸ್ ರೀಜನ್. ಸಾಹಿತ್ಯ ಅಭಿವೃದ್ಧಿ ಕೂಡ ಈ ಪ್ರದೇಶದಲ್ಲಿ ಆಗಿದೆ. ಸಂಸ್ಕೃತ, ಪ್ರಾದೇಶಿಕ ಭಾಷೆಗಳಲ್ಲಿ, ಪರ್ಷಿಯನ್, ಹಿಂದಿ ಈ ಭಾಷೆಗಳಲ್ಲಿ ಸಾಕಷ್ಟು ಕೃತಿಗಳು ಇಲ್ಲಿ ರಚನೆ ಆಗಿರುವುದನ್ನು ತಾವು ಗಮನಿಸ್ಬೋದಾಗಿದೆ. ಹೀಗಾಗಿ ಈ ಪ್ರದೇಶವನ್ನು ಶಿಕ್ಷಣ ಮತ್ತು ಸಾಹಿತ್ಯದ ಕೇಂದ್ರ ಅಂತ ಅನ್ಬೋದು. ವಿ ಮೇ ಸೇ ದಟ್ ದಿಸ್ ರೀಜನ್ ಈಸ್ ಆಲ್ಸೋ ಸೆಂಟರ್ ಆಫ್ ಎಜುಕೇಷನ್ ಆ್ಯಂಡ್ ಲಿಟರರಿ ಡೆವಲಪ್ಮೆಂಟ್. ಹೀಗೆ ಈ ಪ್ರದೇಶವು ಭಾರತದ ಸಂಸ್ಕೃತಿ, ನಾಗರಿಕತೆಯ ಮೇಲೆ ತನ್ನದೇ ಆದ ಪ್ರಭಾವವನ್ನು ಬೀರಿದೆ, ಅಥವಾ ತನ್ನದೇ ಆದಂತಹ ಒಂದು ಪ್ರಮುಖವಾಗಿರ್ತಕ್ಕಂಥ ಮಹತ್ವದ ಪಾತ್ರವನ್ನು ವಹಿಸಿದೆ ಭಾರತದ ನಾಗರಿಕತೆಯನ್ನು ರೂಪಿಸುವಲ್ಲಿ. ಭಾರತದ ನಾಗರಿಕತೆಯನ್ನು ಅಧ್ಯಯನ ಮಾಡುವಾಗ ನಾವು ಈ ಮೈದಾನದ ಪ್ರದೇಶವನ್ನು ಹೊರತುಪಡಿಸಿ ಅಧ್ಯಯನ ಮಾಡುವುದು ಸಾಧ್ಯವಿಲ್ಲ. In conclusion, we may say that the Indo-Gangetic region highly influenced the Indian culture and civilization, or played a vital role in the history of India. ಅದು ಭಾರತದ ಇತಿಹಾಸದಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದೆ ಅಂತ ಹೇಳಿ ನಾವು ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಪ್ರಿಯ ವಿದ್ಯಾರ್ಥಿಗಳೇ, ನಾನು ಈಗ ಈ ಒಂದು ಚಿಕ್ಕ ಉಪನ್ಯಾಸ ಮತ್ತು ವಿಷಯವನ್ನು ಆಧರಿಸಿ ಸೆಮಿಸ್ಟರ್ ಪರೀಕ್ಷೆಯನ್ನು ಗಮನದಲ್ಲಿಟ್ಟುಕೊಂಡು 2 ಮಾದರಿ ಪ್ರಶ್ನೆಯನ್ನು ಇಲ್ಲಿ ಉಲ್ಲೇಖಿಸಲಿಕ್ಕೆ ಇಷ್ಟಪಡ್ತೇನೆ. ಐ ವುಡ್ ಲೈಕ್ ಟು ಗಿವ್ 2 ಮಾಡೆಲ್ ಕ್ವಶನ್ಸ್. ಇದು ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳು, ಶಾರ್ಟ್ ಆನ್ಸರ್ ಕ್ವಶನ್ಸ್. ದ ಫಸ್ಟ್ ಒನ್, ಡಿಸ್ಕ್ರೈಬ್ ದ ಇಂಪಾರ್ಟೆನ್ಸ್ ಆಫ್ ದಿ ಇಂಡೋ-ಗಂಗಾಟಿಕ್ ಪ್ಲೈನ್. ಕನ್ನಡದಲ್ಲಿ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶದ ಪ್ರಾಮುಖ್ಯತೆಯನ್ನು ವಿವರಿಸಿ. ಎರಡನೆಯದು, ಡಿಸ್ಕಸ್ ದ ಇನ್ಫ್ಲೂಯೆನ್ಸ್ ಆಫ್ ದ ಇಂಡೋ-ಗಂಗಾಟಿಕ್ ಪ್ಲೈನ್ ಆನ್ ದಿ ಇಂಡಿಯನ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್. ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ಈ ಇಂಡೋ-ಗಂಗಾಟಿಕ್ ಪ್ಲೈನ್ ಅಂದರೆ ಸಿಂಧೂ ಗಂಗಾ ನದಿ ಬಯಲು ಪ್ರದೇಶವು ಯಾವ ರೀತಿ ಪ್ರಭಾವವನ್ನು ಬೀರಿದೆ, ಅದರ ಪ್ರಭಾವವೇನು, ಅದನ್ನು ಚರ್ಚಿಸಿ ಅನ್ನುವುದು ಈ 2 ಪ್ರಶ್ನೆಗಳು. ಹಾಗೆಯೇ ನಾನು ಈ ಉಪನ್ಯಾಸಕ್ಕೆ ಕೆಲವು ಕೃತಿಗಳನ್ನು ಬಳಸಿಕೊಂಡಿದ್ದೇನೆ. ದೀಸ್ ಆರ್ ದ ರೆಫರೆನ್ಸ್ ವರ್ಕ್ಸ್. ಇವುಗಳು ಈ ಪರಾಮರ್ಶನ ಗ್ರಂಥಗಳು. ಎ.ಎಲ್. ಭಾಷಮ್ ಅವರ ದ ವಂಡರ್ ದಟ್ ವಾಸ್ ಇಂಡಿಯಾ, ಲೂನಿಯಾ ಬಿ.ಎನ್. ಅವರ ಲೈಫ್ ಆ್ಯಂಡ್ ಕಲ್ಚರ್ ಇನ್ ಏನ್ಷಿಯಂಟ್ ಇಂಡಿಯಾ, ಎಲ್.ಪಿ. ಶರ್ಮಾ ಅವರ ಹಿಸ್ಟ್ರಿ ಆಫ್ ಏನ್ಷಿಯಂಟ್ ಇಂಡಿಯಾ, ಆರ್.ಎಸ್. ಶರ್ಮಾ ಅವರ ಇಂಡಿಯಾಸ್ ಏನ್ಷಿಯಂಟ್ ಪಾಸ್ಟ್. ಈ ಕೃತಿಗಳನ್ನು ಮುಖ್ಯವಾಗಿ ನಾನಿಲ್ಲಿ ಗಮನಿಸಿದ್ದೇನೆ. ಇದರೊಂದಿಗೆ ಲೋಕಪ್ಪಗೌಡ ಸಿ.ಎನ್. ಇವರ ಪ್ರಾಚೀನ ಭಾರತ ಕೃತಿಯನ್ನು ಕೂಡ ಬಳಸಿಕೊಂಡಿದ್ದೇನೆ. ಈ ಎಲ್ಲ ಕೃತಿಕಾರರಿಗೂ ಮತ್ತು ಈ ಕೃತಿಗಳ ಪ್ರಕಾಶಕರಿಗೂ ಧನ್ಯವಾದಗಳು. ತಾವು ಈ ಉಪನ್ಯಾಸವನ್ನು ಕೇಳಿದ್ದೀರಿ, ತಮಗೂ ಕೂಡ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಾವು ಭಾರತದ ಭೌಗೋಳಿಕ ಲಕ್ಷಣಗಳ ಮುಂದಿನ ಭಾಗಗಳು ಅಥವಾ ಅಂಶಗಳ ಪ್ರಾಮುಖ್ಯತೆ ಏನು ಅಂತ ಹೇಳಿ ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.